ಬಾಗಲಕೋಟೆಯಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಈ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಎತ್ತಿನ ಗಾಡಿ ಏರಿ ಬಾರ್ಕೋಲ್ ಅನ್ನ ಹಿಡಿದು ಸಾಗ್ತಾ ಇದೆ. ಜನಾಕ್ರೋಶ ಯಾತ್ರೆಯಲ್ಲಿ ನೋಡಿ, ಬಹಳ ಪ್ರಮುಖವಾಗಿ ಬಾಗಲಕೋಟೆಯಲ್ಲಿ ನಡೀತಾ ಇರುವ ಈ ಜನಾಕ್ರೋಶ ಯಾತ್ರೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಯಾತ್ರೆ ಹೊರಟಿದೆ. ಬಸವೇಶ್ವರ ವೃತ್ತದ ಬಳಿ ಬೃಹತ್ ವೇದಿಕೆ ಕಾರ್ಯಕ್ರಮವೂ ಕೂಡ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಆರ್ ಅಶೋಕ್, ಚೆಲುವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ. ನಂತರ ವಿಜಯಪುರಕ್ಕೆ ಈ ಜನಾಕ್ರೋಶ ಯಾತ್ರೆ ತಂಡ ತೆರಳುತ್ತೆ. ಅರ್ಥನೇ ಆಗಿಲ್ಲ. ಮುಸ್ಲಿಂ ಬಂಧುಗಳೇ, ನೀವು ನಮ್ಮ ಹಿಂದೆ ಮುಂದೆ ಬಹಳ ಕಡಿಮೆ ಇರಬಹುದು ಇಲ್ಲಿ, ಆದ್ರೆ ದೂರ ದೂರ ನಿಂತಿದ್ರೆ ಕೇಳಿಸ್ಕೊಳ್ಳಿ ಒಂದ್ಸಾರಿ. ನೀವು ಅಲ್ಪಸಂಖ್ಯಾತರು ಅನ್ನೋ ಪಟ್ಟ ಈ ದೇಶದಲ್ಲಿ, ರಾಜ್ಯದಲ್ಲಿ ನಿಮಗೆ ಸಿಕ್ಕಿದೆ. ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ನಿಮಗೆ ಸಂವಿಧಾನದ ರಕ್ಷಣೆ ಇದೆ, ಸವಲತ್ತುಗಳಿದೆ. ಈ ಎಲ್ಲವನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ನೀವು ಅಲ್ಪಸಂಖ್ಯಾತರಲ್ಲ, ಬಹುಸಂಖ್ಯಾತರು ಅಂತ ಹೇಳಿ ಕಾಂಗ್ರೆಸ್ ಘೋಷಣೆ ಮಾಡಿದ ಮೇಲೆ ನಿಮಗೆ ಯಾರು ರಕ್ಷಣೆ ಕೊಡ್ತಾರೆ? ಯಾರು ಕೊಡ್ತಾರೆ ಹೇಳ್ರಿ ಅಣ್ಣ? ಬಹುಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ಕೊಡ್ಬೇಕು ಅಂದಮೇಲೆ ನೀವು ಈಗ ಬಹುಸಂಖ್ಯಾತರಾಗೋದ್ರಿ. ರಕ್ಷಣೆ ಯಾರಿಗೆ ಕೊಡಬೇಕು? ನಮಗೆ ಕೊಡ್ಬೇಕು. ಈಗ ನೀವು ಬರ್ತೀರಾ? ರಕ್ಷಣೆ ಕೊಡಕ್ಕಾಗತ್ತೆ ನಿಮ್ಮಿಂದ? ಸವಲತ್ತುಗಳು ಇವತ್ತಿಂದ ಕಳ್ಕೊತೀರಿ ನೀವು. ನಿಮ್ಮ ಗೌರವವನ್ನ ಕಳೆಯೋ ಕೆಲಸವನ್ನ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಿಮಗೆ ದ್ರೋಹ ಬಗೆತಾ ಇದ್ದಾರೆ. ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆಂದ್ರೆ ನೀವು ದೇವರ ಭಕ್ತರು, ನೀವು ದೇವರ ಭಕ್ತಿಯಲ್ಲಿದ್ದೀರಿ. ಸಿದ್ದರಾಮಯ್ಯನ ಭಕ್ತಿಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಹೇಳ್ತೇನೆ, ನಿಮಗೆ ಈ ದೇಶದಲ್ಲಿ ರಕ್ಷಣೆ ಸಿಗೋದಿಲ್ಲ. ಅಲ್ಪಸಂಖ್ಯಾತರ ಟ್ಯಾಗ್ ಅನ್ನೇ ಕಿತ್ಕೊಂಡು ಬಿಡ್ತಾರೆ ಅವರು. ಇಂಥ ಪರಿಸ್ಥಿತಿಗೆ ನಿಮ್ಮನ್ನು ತಳ್ಳುತ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ, ದಲಿತರ ವಿರೋಧಿ ಅಲ್ಲ. ಆದರೆ ಕಾಂಗ್ರೆಸ್ನ ಸುಳ್ಳುಗಳನ್ನು ನಂಬಿ ಸರ್ವನಾಶ ಆಗ್ತಕ್ಕಂಥ ಮಟ್ಟಕ್ಕೆ ನೀವೆಲ್ಲ. ಬಾಗಲಕೋಟೆಯಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಈ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಎತ್ತಿನ ಗಾಡಿ ಏರಿ ಬಾರ್ಕೋಲ್ ಅನ್ನ ಹಿಡಿದು ಸಾಗ್ತಾ ಇದೆ. ಜನಾಕ್ರೋಶ ಯಾತ್ರೆಯಲ್ಲಿ ನೋಡಿ, ಬಹಳ ಪ್ರಮುಖವಾಗಿ ಬಾಗಲಕೋಟೆಯಲ್ಲಿ ನಡೀತಾ ಇರುವ ಈ ಜನಾಕ್ರೋಶ ಯಾತ್ರೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಯಾತ್ರೆ ಹೊರಟಿದೆ. ಬಸವೇಶ್ವರ ವೃತ್ತದ ಬಳಿ ಬೃಹತ್ ವೇದಿಕೆ ಕಾರ್ಯಕ್ರಮವೂ ಕೂಡ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಆರ್ ಅಶೋಕ್, ಚೆಲುವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ. ನಂತರ ವಿಜಯಪುರಕ್ಕೆ ಈ ಜನಾಕ್ರೋಶ ಯಾತ್ರೆ ತಂಡ ತೆರಳುತ್ತೆ. ಅರ್ಥನೇ ಆಗಿಲ್ಲ. ಮುಸ್ಲಿಂ ಬಂಧುಗಳೇ, ನೀವು ನಮ್ಮ ಹಿಂದೆ ಮುಂದೆ ಬಹಳ ಕಡಿಮೆ ಇರಬಹುದು ಇಲ್ಲಿ, ಆದ್ರೆ ದೂರ ದೂರ ನಿಂತಿದ್ರೆ ಕೇಳಿಸ್ಕೊಳ್ಳಿ ಒಂದ್ಸಾರಿ. ನೀವು ಅಲ್ಪಸಂಖ್ಯಾತರು ಅನ್ನೋ ಪಟ್ಟ ಈ ದೇಶದಲ್ಲಿ, ರಾಜ್ಯದಲ್ಲಿ ನಿಮಗೆ ಸಿಕ್ಕಿದೆ. ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ನಿಮಗೆ ಸಂವಿಧಾನದ ರಕ್ಷಣೆ ಇದೆ, ಸವಲತ್ತುಗಳಿದೆ. ಈ ಎಲ್ಲವನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ನೀವು ಅಲ್ಪಸಂಖ್ಯಾತರಲ್ಲ, ಬಹುಸಂಖ್ಯಾತರು ಅಂತ ಹೇಳಿ ಕಾಂಗ್ರೆಸ್ ಘೋಷಣೆ ಮಾಡಿದ ಮೇಲೆ ನಿಮಗೆ ಯಾರು ರಕ್ಷಣೆ ಕೊಡ್ತಾರೆ? ಯಾರು ಕೊಡ್ತಾರೆ ಹೇಳ್ರಿ ಅಣ್ಣ? ಬಹುಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ಕೊಡ್ಬೇಕು ಅಂದಮೇಲೆ ನೀವು ಈಗ ಬಹುಸಂಖ್ಯಾತರಾಗೋದ್ರಿ. ರಕ್ಷಣೆ ಯಾರಿಗೆ ಕೊಡಬೇಕು? ನಮಗೆ ಕೊಡ್ಬೇಕು. ಈಗ ನೀವು ಬರ್ತೀರಾ? ರಕ್ಷಣೆ ಕೊಡಕ್ಕಾಗತ್ತೆ ನಿಮ್ಮಿಂದ? ಸವಲತ್ತುಗಳು ಇವತ್ತಿಂದ ಕಳ್ಕೊತೀರಿ ನೀವು. ನಿಮ್ಮ ಗೌರವವನ್ನ ಕಳೆಯೋ ಕೆಲಸವನ್ನ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಿಮಗೆ ದ್ರೋಹ ಬಗೆತಾ ಇದ್ದಾರೆ. ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆಂದ್ರೆ ನೀವು ದೇವರ ಭಕ್ತರು, ನೀವು ದೇವರ ಭಕ್ತಿಯಲ್ಲಿದ್ದೀರಿ. ಸಿದ್ದರಾಮಯ್ಯನ ಭಕ್ತಿಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಹೇಳ್ತೇನೆ, ನಿಮಗೆ ಈ ದೇಶದಲ್ಲಿ ರಕ್ಷಣೆ ಸಿಗೋದಿಲ್ಲ. ಅಲ್ಪಸಂಖ್ಯಾತರ ಟ್ಯಾಗ್ ಅನ್ನೇ ಕಿತ್ಕೊಂಡು ಬಿಡ್ತಾರೆ ಅವರು. ಇಂಥ ಪರಿಸ್ಥಿತಿಗೆ ನಿಮ್ಮನ್ನು ತಳ್ಳುತ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ,
ದಲಿತರ ವಿರೋಧಿ ಅಲ್ಲ. ಆದರೆ ಕಾಂಗ್ರೆಸ್ನ ಸುಳ್ಳುಗಳನ್ನು ನಂಬಿ ಸರ್ವನಾಶ ಆಗ್ತಕ್ಕಂಥ ಮಟ್ಟಕ್ಕೆ ನೀವೆಲ್ಲ. ಬಾಗಲಕೋಟೆಯಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಈ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಎತ್ತಿನ ಗಾಡಿ ಏರಿ ಬಾರ್ಕೋಲನ್ನ ಹಿಡಿದು ಸಾಗ್ತಾ ಇದೆ. ಜನಾಕ್ರೋಶ ಯಾತ್ರೆಯಲ್ಲಿ ನೋಡಿ, ಬಹಳ ಪ್ರಮುಖವಾಗಿ ಬಾಗಲಕೋಟೆಯಲ್ಲಿ ನಡೀತಾ ಇರುವ ಈ ಜನಾಕ್ರೋಶ ಯಾತ್ರೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಯಾತ್ರೆ ಹೊರಟಿದೆ. ಬಸವೇಶ್ವರ ವೃತ್ತದ ಬಳಿ ಬೃಹತ್ ವೇದಿಕೆ ಕಾರ್ಯಕ್ರಮವೂ ಕೂಡ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಆರ್ ಅಶೋಕ್, ಚೆಲುವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ. ನಂತರ ವಿಜಯಪುರಕ್ಕೆ ಈ ಜನಾಕ್ರೋಶ ಯಾತ್ರೆ ತಂಡ ತೆರಳುತ್ತೆ. ಅರ್ಥನೇ ಆಗಿಲ್ಲ. ಮುಸ್ಲಿಂ ಬಂಧುಗಳೇ, ನೀವು ನಮ್ಮ ಹಿಂದೆ ಮುಂದೆ ಬಹಳ ಕಡಿಮೆ ಇರಬಹುದು ಇಲ್ಲಿ, ಆದ್ರೆ ದೂರ ದೂರ ನಿಂತಿದ್ರೆ ಕೇಳಿಸ್ಕೊಳ್ಳಿ ಒಂದ್ಸಾರಿ. ನೀವು ಅಲ್ಪಸಂಖ್ಯಾತರು ಅನ್ನೋ ಪಟ್ಟ ಈ ದೇಶದಲ್ಲಿ, ರಾಜ್ಯದಲ್ಲಿ ನಿಮಗೆ ಸಿಕ್ಕಿದೆ. ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ನಿಮಗೆ ಸಂವಿಧಾನದ ರಕ್ಷಣೆ ಇದೆ, ಸವಲತ್ತುಗಳಿದೆ. ಈ ಎಲ್ಲವನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ನೀವು ಅಲ್ಪಸಂಖ್ಯಾತರಲ್ಲ, ಬಹುಸಂಖ್ಯಾತರು ಅಂತ ಹೇಳಿ ಕಾಂಗ್ರೆಸ್ ಘೋಷಣೆ ಮಾಡಿದ ಮೇಲೆ ನಿಮಗೆ ಯಾರು ರಕ್ಷಣೆ ಕೊಡ್ತಾರೆ? ಯಾರು ಕೊಡ್ತಾರೆ ಹೇಳ್ರಿ ಅಣ್ಣ? ಬಹುಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ಕೊಡ್ಬೇಕು ಅಂದಮೇಲೆ ನೀವು ಈಗ ಬಹುಸಂಖ್ಯಾತರಾಗೋದ್ರಿ. ರಕ್ಷಣೆ ಯಾರಿಗೆ ಕೊಡಬೇಕು? ನಮಗೆ ಕೊಡ್ಬೇಕು. ಈಗ ನೀವು ಬರ್ತೀರ? ರಕ್ಷಣೆ ಕೊಡಕ್ಕಾಗತ್ತೆ ನಿಮ್ಮಿಂದ? ಸವಲತ್ತುಗಳು ಇವತ್ತಿಂದ ಕಳ್ಕೊತೀರಿ ನೀವು. ನಿಮ್ಮ ಗೌರವವನ್ನ ಕಳಿಯೋ ಕೆಲಸವನ್ನ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಿಮಗೆ ದ್ರೋಹ ಬಗೆತಾ ಇದ್ದಾರೆ. ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆಂದ್ರೆ ನೀವು ದೇವರ ಭಕ್ತರು, ನೀವು ದೇವರ ಭಕ್ತಿಯಲ್ಲಿದ್ದೀರಿ. ಸಿದ್ದರಾಮಯ್ಯನ ಭಕ್ತಿಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಹೇಳ್ತೇನೆ, ನಿಮಗೆ ಈ ದೇಶದಲ್ಲಿ ರಕ್ಷಣೆ ಸಿಗೋದಿಲ್ಲ. ಅಲ್ಪಸಂಖ್ಯಾತರ ಟ್ಯಾಗ್ ಅನ್ನೇ ಕಿತ್ಕೊಂಡು ಬಿಡ್ತಾರೆ ಅವರು. ಇಂಥ ಪರಿಸ್ಥಿತಿಗೆ ನಿಮ್ಮನ್ನು ತಳ್ಳುತ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ, ದಲಿತರ ವಿರೋಧಿ ಅಲ್ಲ. ಆದರೆ ಕಾಂಗ್ರೆಸ್ನ ಸುಳ್ಳುಗಳನ್ನು ನಂಬಿ. ಬಾಗಲಕೋಟೆಯಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಈ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಎತ್ತಿನ ಗಾಡಿ ಏರಿ ಬಾರ್ಕೋಲನ್ನ ಹಿಡಿದು ಸಾಗ್ತಾ ಇದೆ. ಜನಾಕ್ರೋಶ ಯಾತ್ರೆಯಲ್ಲಿ ನೋಡಿ, ಬಹಳ ಪ್ರಮುಖವಾಗಿ ಬಾಗಲಕೋಟೆಯಲ್ಲಿ ನಡೀತಾ ಇರುವ ಈ ಜನಾಕ್ರೋಶ ಯಾತ್ರೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಯಾತ್ರೆ ಹೊರಟಿದೆ. ಬಸವೇಶ್ವರ ವೃತ್ತದ ಬಳಿ ಬೃಹತ್ ವೇದಿಕೆ ಕಾರ್ಯಕ್ರಮವೂ ಕೂಡ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಆರ್ ಅಶೋಕ್, ಚೆಲುವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ. ನಂತರ ವಿಜಯಪುರಕ್ಕೆ ಈ ಜನಾಕ್ರೋಶ ಯಾತ್ರೆ ತಂಡ ತೆರಳುತ್ತೆ. ಅರ್ಥನೇ ಆಗಿಲ್ಲ. ಮುಸ್ಲಿಂ ಬಂಧುಗಳೇ, ನೀವು ನಮ್ಮ ಹಿಂದೆ ಮುಂದೆ ಬಹಳ ಕಡಿಮೆ ಇರಬಹುದು ಇಲ್ಲಿ, ಆದ್ರೆ ದೂರ ದೂರ ನಿಂತಿದ್ರೆ ಕೇಳಿಸ್ಕೊಳ್ಳಿ ಒಂದ್ಸಾರಿ. ನೀವು ಅಲ್ಪಸಂಖ್ಯಾತರು ಅನ್ನೋ ಪಟ್ಟ ಈ ದೇಶದಲ್ಲಿ, ರಾಜ್ಯದಲ್ಲಿ ನಿಮಗೆ ಸಿಕ್ಕಿದೆ. ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ನಿಮಗೆ ಸಂವಿಧಾನದ ರಕ್ಷಣೆ ಇದೆ, ಸವಲತ್ತುಗಳಿದೆ. ಈ ಎಲ್ಲವನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ನೀವು ಅಲ್ಪಸಂಖ್ಯಾತರಲ್ಲ, ಬಹುಸಂಖ್ಯಾತರು ಅಂತ ಹೇಳಿ ಕಾಂಗ್ರೆಸ್ ಘೋಷಣೆ ಮಾಡಿದ ಮೇಲೆ ನಿಮಗೆ ಯಾರು ರಕ್ಷಣೆ ಕೊಡ್ತಾರೆ? ಯಾರು ಕೊಡ್ತಾರೆ ಹೇಳ್ರಿ ಅಣ್ಣ? ಬಹುಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ಕೊಡ್ಬೇಕು ಅಂದಮೇಲೆ ನೀವು ಈಗ ಬಹುಸಂಖ್ಯಾತರಾಗೋದ್ರಿ. ರಕ್ಷಣೆ ಯಾರಿಗೆ ಕೊಡಬೇಕು? ನಮಗೆ ಕೊಡ್ಬೇಕು. ಈಗ ನೀವು ಬರ್ತೀರ? ರಕ್ಷಣೆ ಕೊಡಕ್ಕಾಗತ್ತೆ ನಿಮ್ಮಿಂದ? ಸವಲತ್ತುಗಳು ಇವತ್ತಿಂದ ಕಳ್ಕೊತೀರಿ ನೀವು. ನಿಮ್ಮ ಗೌರವವನ್ನ ಕಳಿಯೋ ಕೆಲಸವನ್ನ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಿಮಗೆ ದ್ರೋಹ ಬಗೆತಾ ಇದ್ದಾರೆ. ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆಂದ್ರೆ ನೀವು ದೇವರ ಭಕ್ತರು, ನೀವು ದೇವರ ಭಕ್ತಿಯಲ್ಲಿದ್ದೀರಿ. ಸಿದ್ದರಾಮಯ್ಯನ ಭಕ್ತಿಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಹೇಳ್ತೇನೆ, ನಿಮಗೆ ಈ ದೇಶದಲ್ಲಿ ರಕ್ಷಣೆ ಸಿಗೋದಿಲ್ಲ. ಅಲ್ಪಸಂಖ್ಯಾತರ ಟ್ಯಾಗ್ ಅನ್ನೇ ಕಿತ್ಕೊಂಡು ಬಿಡ್ತಾರೆ ಅವರು. ಇಂಥ ಪರಿಸ್ಥಿತಿಗೆ ನಿಮ್ಮನ್ನು ತಳ್ಳುತ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ, ದಲಿತರ ವಿರೋಧಿ ಅಲ್ಲ. ಆದರೆ ಕಾಂಗ್ರೆಸ್ನ ಸುಳ್ಳುಗಳನ್ನು ನಂಬಿ ಸರ್ವನಾಶ ಆಗ್ತಕ್ಕಂಥ ಮಟ್ಟಕ್ಕೆ ನೀವೆಲ್ಲ